ಕೊಡಿಸ್ತೀವಿ ಅಂತೇಳಿ ಈ ರಾಜ್ಯದ ಮುಖ್ಯಮಂತ್ರಿ ನಾಚಿಕೆಗೇಡು. ಒಬ್ಬ ರೈತ ಕುಟುಂಬದಿಂದ ಬಂದು ಒಬ್ಬ ರೈತ ಸಂಘಟನೆಯಿಂದ ಬಂದಂತ ಮುಖ್ಯಮಂತ್ರಿ ಇವತ್ತು ರೈತರ ಬಗ್ಗೆ ಕಾಳಜಿ ಇಲ್ಲ. ಇವತ್ತು ಕೇಂದ್ರ ಸರ್ಕಾರ ಮಾಡಿದೆ, ಇವತ್ತು ರಾಜ್ಯದಲ್ಲಿ ಇಷ್ಟೊಂದು ಸಂಸತ್ ಸದಸ್ಯರು ಇವತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇರ್ಬೋದು ಅಥವಾ ಕಾಂಗ್ರೆಸ್ ಸಂಸದರು ಇರ್ಬೋದು, ಏನು ಮಂತ್ರಿಗಳಿದ್ದಾರೆ, ಇವತ್ತು ರೈತರ ಮೇಲೆ ಆಗಿರುವಂತ ಅನ್ಯಾಯ, ಈ ಗೂಡು ಇವತ್ತು ಬೆಲೆ ಕಡಿಮೆ ಆಗೋದಕ್ಕೆ ಕಾರಣ ಏನಂದ್ರೆ GST ಏನು ಗೂಡ್ಸ್ ಸಾಗಾಣಿಕೆ ತೆರಿಗೆ ಇದೆ, ಅದನ್ನ ರೈತರ ಮೇಲೆ ಬರೆ ಆಗಿದೆ ಇವತ್ತು. ಆದ್ರಿಂದ ಇದನ್ನ ಏನ್ GST ಇದೆ ರೈತರಿಗೆ ಆಗ್ಬಾರ್ದು, ರೈತರ ಮೇಲೆ ಹೊರೆ ಆಗ್ಬಾರ್ದು, ಇದನ್ನ ತೆಗಿಬೇಕು. ಇದು ರಾಜ್ಯ ಸರ್ಕಾರ ಕೂಡ ಮನವಿ ಮಾಡಬೇಕು ಕೇಂದ್ರ ಸರ್ಕಾರಕ್ಕೆ. ಮತ್ತೆ ರಾಜ್ಯ ಸರ್ಕಾರದಲ್ಲಿ ರಾಜ್ಯದಲ್ಲಿರುವಂತ 28 ಸಂಸದರು ಇವತ್ತು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು. ರೈತರಿಗಾಗಿರುವಂತ ಅನ್ಯಾಯನ ಮನವರಿಕೆ ಮಾಡ್ಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ರೇಷ್ಮೆ ಮತ್ತು ಹಾಲು ಎರಡರಲ್ಲೇ ಜೀವನ ಮಾಡ್ತಾ ಇದ್ದಂತ ಈ ಜಿಲ್ಲೆ ರೈತರು ಇವತ್ತು ರಾಜ್ಯ ಸರ್ಕಾರಗಳು ಹಾಗೂ ಕೇಂದ್ರ ಸರ್ಕಾರಗಳು ಎರಡೂ ಕೂಡ ರೈತರನ್ನ ಕಡೆಗಣಿಸಿ ವಿಫಲ ಮಾಡಿದ್ದಾರೆ. ಏನಿವತ್ತು GST ಮಾಡಿದ್ದಾರೆ, ಸರಕು ಸಾಗಾಣಿಕೆ ಅದ್ರ ಮೇಲೆ ಆಗುವಂತ ಸರಕು ಸಾಗಾಣಿಕೆ ಮೇಲೆ ಆಗುವಂತ ತೆರಿಗೆ ಏನಿದೆ, ಆ ತೆರಿಗೆ ಇವತ್ತು ರೈತರ ಮೇಲೆ ಹೊರೆಯಾಗಿದೆ. 18% ಇವತ್ತು ರೈತರ ಮೇಲೆ ಹೊರೆಯಾಗಿದೆ. ಒಬ್ಬ ರೈತ ಇವತ್ತು ಡಿಪ್ರಿಕೇಶನ್ ಮಾಡಬೇಕಾದ್ರೆ 1 ಎಕರೆಗೆ 1 ಲಕ್ಷ ರೂಪಾಯಿಗೆ 18,000 ರೂಪಾಯಿ ಇವಾಗ ನಾವು ಇದಕ್ಕೆ ಕಟ್ಟಬೇಕಾಗಿರುವಂತ ಸರ್ಕಾರ. ನಾವು ರೈತರ ಪರವಾಗಿ ಕೆಲಸ ಮಾಡ್ತೀವಿ ಅಂತ ಪ್ರಣಾಳಿಕೆ ಪ್ರಣಾಳಿಕೆಗಳಿಗೆ ಬಿಡುಗಡೆ ಮಾಡಿದ್ರು. ಈ 4 ವರ್ಷ ಆಡಳಿತದಲ್ಲಿ ರೈತರ ವಿರೋಧಿ ಸರ್ಕಾರಗಳೇ ಮಾಡಿದ್ದಾರೆ ಹೊರತು ರೈತರ ಪರವಾಗಿ ಯಾವುದು ಕೂಡ ಅವರು ಕಾರ್ಯಕ್ರಮ ರೂಪಿಸಿ